ಸಬ್ಸ್ಕ್ರೈಬ್ ಆಗಿರಿ V.K.M Study ಟಿಪ್ಸ್ ಚಾನಲ್ಗೆ ಹಾಗೂ ಬದಲಿಗೆ ಬರುವ ಬೆಲ್ ಐಕನ್ನ ಒತ್ತಿ. ಲೇಟೆಸ್ಟ್ ಎಜುಕೇಷನಲ್, ಮೋಟಿವೇಶನಲ್, ಸ್ಟಡೀಸ್ ಟಿಪ್ಸ್ ಹಾಗೂ ನಾಲೆಜ್ಫುಲ್ ಹಾಗೂ ಸಕ್ಸಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಮೊದಲನೇದಾಗಿ ನೋಡೋದಕ್ಕಾಗಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಕುಮಾರ್ KM. ನೀವು ನೋಡ್ತಿದ್ದೀರಾ V.K.M Study ಟಿಪ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಒಂದು ವಿಡಿಯೋದಲ್ಲಿ ಮಾತಾಡ್ತಿರೋದು ಬಂದ್ಬಿಟ್ಟು ಒಂದು ಬೆಸ್ಟ್, ಎಕ್ಸಲೆಂಟ್, ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ ಆಗಿರುವಂಥ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ. ಸ್ನೇಹಿತರೆ, ನಾನು ಓದ್ ವಿಡಿಯೋದಲ್ಲೇ ಕೇಳಿದೆ ಯಾವ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಂತ. ಆವಾಗ ನನಗೆ ಭಾಳಷ್ಟು ಕಮೆಂಟ್ಗಳು ಟೈಮ್ ಟೇಬಲ್ ಮಾಡೋದು ಹೇಗೆ ಅಂತಲೇ ಬಂದಿತ್ತು. ಹಾಗಾಗಿ ನಾನು ಈ ವಿಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದೆ. ಪ್ರತಿಯೊಂದು ವಿಡಿಯೋದಲ್ಲಿ ನೀವು ರಿಕ್ವೆಸ್ಟ್ ಮಾಡ್ತಾಯಿದ್ದೀರಿ ಟೈಮ್ ಟೇಬಲ್ ಮಾಡೋದು ಹೇಗೆ ಪ್ಲೀಸ್ ಹೇಳಿದ್ರು ಅಂತ. ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋಕ್ಕೆ ನಾನು ಯಾವುದೇ ರೀತಿ ಪ್ರಿಪೇರ್ ಆಗಿಲ್ಲ, ಯಾವುದೇ ರೀತಿ ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ. ನನಗೆ ಏನೇನು ಮೈಂಡ್ನಲ್ಲಿ ಬರುತ್ತೋ ಅದನ್ನೇ ಹೇಳ್ತೀನಿ. ನಿಮ್ಗೆ ಯಾವುದ್ಯಾವುದು ಪಾಯಿಂಟ್ಸ್ ನನಗೆ ಇದು ಬೇಕಪ್ಪ ಅನಿಸುತ್ತೋ ಅದನ್ನು ತೊಗೊಳ್ಳಿ, ಬೇಡವಾದದ್ದನ್ನು ಇಗ್ನೋರ್ ಮಾಡಿಬಿಡಿ. ಸ್ನೇಹಿತರೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಬಿಫೋರ್ ಗೋಯಿಂಗ್ ಟು ವಿಡಿಯೋ, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತು ಅದರ ಪಕ್ಕಕ್ಕೆ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂದರೆ ಇದರಲ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗೋ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಟೈಮ್ ಅಂದರೆ ಯಾವಾಗ ಹೇಳಕ್ಕೆ ಬರಲ್ಲ, ಯಾಕೆಂದರೆ ನಾವು ವೀಕ್ಲಿ ಆರ್ ಮಂತ್ಲಿ ಕೂಡ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಟೈಮ್ ಸಿಕ್ಕಾಗೊಮ್ಮೆ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮಗೆ ಆ ವಿಡಿಯೋ ತಪ್ಪದೆ ನೋಟಿಫಿಕೇಶನ್ ಬರುತ್ತೆ, ನೀವು ಆ ವಿಡಿಯೋನ ನೋಡ್ಬೋದು. ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿರಿ, ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಟೈಮ್ ಟೇಬಲ್ ಮಾಡೋದು ಭಾಳಷ್ಟು ಈಸಿ. ಟೈಮ್ ಟೇಬಲ್ ಒಬ್ಬ ದನ ಕಾಯೋನು ಕೂಡ ಮಾಡ್ತಾನೆ. ಯಾಕಂದರೆ ಅವನು ಊಟ ಮಾಡೋದು ಹೇಗೆ, ಯಾವಾಗ ಎದ್ದೇಳ್ತೀನಿ ನಾನು ಅಂತ ದನ ಕಾಯೋನು ಕೂಡ ಡಿಸೈಡ್ ಮಾಡ್ತಾನೆ, ನಾನು ದನ ಕಾಯಕ್ಕೆ ಯಾವಾಗ ಹೋಗ್ಬೇಕಂತ. ಟೈಮ್ ಟೇಬಲ್ ಮಾಡೋದು ಒಂದು ದೊಡ್ಡ ಇದಲ್ಲ. ಟೈಮ್ ಟೇಬಲ್ ಮಾಡಿದ ತಕ್ಷಣ ನೀವು ನೀವೇನೇನು ಅಂದ್ಕೊಂಡಿದ್ದೀರಿ ಸಕ್ಸಸ್ ಆಗಲ್ಲ, ಏನೂ ಆಗಲ್ಲ. ಟೈಮ್ ಟೇಬಲ್ ಮಾಡೋದು ಅಷ್ಟು ಮುಖ್ಯ ಅಲ್ಲ. ಟೈಮ್ ಟೇಬಲ್ ಮಾಡಿದ ಮೇಲೆ ಅದನ್ನು ಫಾಲೋ ಮಾಡೋದು ಭಾಳಷ್ಟು ಮುಖ್ಯ. ಟೈಮ್ ಟೇಬಲ್ನ ಎಷ್ಟು ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟಾಗಿ ನೀವು ಮಾಡ್ತೀರಿ ಅನ್ನೋದು ಕೂಡ ನೀವು ಮುಖ್ಯ. ಎಷ್ಟು ಟೈಮ್ ಮ್ಯಾನೇಜ್ಮೆಂಟ್ ನೀವು ಮಾಡ್ತೀರಿ ಅನ್ನೋದು ಕೂಡ ಈ ಟೈಮ್ ಟೇಬಲಲ್ಲಿ ಮುಖ್ಯ ಆಗುತ್ತೆ. ಸ್ನೇಹಿತರೆ, ಟೈಮ್ ಟೇಬಲ್ ನಿಮಗೆ ಅಷ್ಟು ಮುಖ್ಯನಾ? ಮೊದಲೇ ಯಾವುದೇ ನೀವು ಏನೇ ಕಂಡುಹಿಡಿಬೇಕಂದ್ರೂ, ನಿಮಗೆ ಯಾವುದೇ ಉತ್ತರ ಬೇಕಂದ್ರೂ ಮೊದಲು ನೀವು ನಿಮಗೆ ಕ್ವಶನ್ ಹಾಕ್ಕೋಬೇಕು. ನಾನು ಕೆಲವೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ನ ಹುಡ್ಕೊಳ್ಳಿ. ಮೊದಲನೇ ಕ್ವಶನ್ ಬಂದುಬಿಟ್ಟು, ಟೈಮ್ ಟೇಬಲ್ ನಿಮ್ಗೆ ಇಂಪಾರ್ಟೆಂಟಾ? ಟೈಮ್ ಟೇಬಲ್ ನಿಮ್ಗೆ ಯಾಕೆ ಬೇಕು? ಟೈಮ್ ಟೇಬಲ್ ಮಾಡಿದರೆ ನೀವು ಸಕ್ಸಸ್ ಆಗ್ತೀರಿ ಅಂತ ನಿಮ್ಗೆ ಅನಿಸುತ್ತಾ? 3 ಕ್ವಶನ್ಸ್. ಮೊದಲನೇದು, ಟೈಮ್ ಟೇಬಲ್ ನಿಮ್ಗೆ ಯಾಕೆ ಬೇಕು? ಸ್ನೇಹಿತರೆ, ಇವಾಗ ನೀವು ಒಂದು ಕ್ರಿಕೆಟ್ ಬಗ್ಗೆ ಭಾಳಷ್ಟು ಇಂಟ್ರೆಸ್ಟ್ ಇದ್ದೀರಿ ಅಥವಾ ಮೊಬೈಲ್ ಬಗ್ಗೆ ಭಾಳಷ್ಟು ಇಂಟ್ರೆಸ್ಟ್ ಇದ್ದೀರಿ. ನಿಮಗೆ ಮೊಬೈಲ್ ಕಂಡ್ರೆ ತುಂಬ ಇಷ್ಟ, ಕ್ರಿಕೆಟ್ ಅಂದರೆ ಭಾಳ ಇಷ್ಟ. ನೀವು ಡೈಲಿ ಅದನ್ನು ಆಡ್ತಾ ಇರ್ತೀರಿ. ಅದಕ್ಕೆ ನೀವು ಯಾವತ್ತಾದರೂ ಟೈಮ್ ಟೇಬಲ್ ಮಾಡ್ಕೊಂಡಿದ್ರೆ ಇಷ್ಟೇ ಗಂಟೆಗೆ ಹೋಗಬೇಕು, ಇಷ್ಟೇ ಗಂಟೆಗೆ ಬರಬೇಕು? ಇಲ್ಲ. ಯಾಕೆಂದರೆ ಅದು ನಿಮಗೆ ಇಷ್ಟ ಇದೆ. ನಿಮಗೆ ಇಷ್ಟ ಇದ್ದ ಜಾಬ್ ಮಾಡೋಕ್ಕೆ ನಿಮ್ಗೆ ಟೈಮ್ ಟೇಬಲ್ ಬೇಕಾಗಿಲ್ಲ. ನಿಮಗೆ ಓದೋದು ಕೂಡ ಇಂಟ್ರೆಸ್ಟ್ ಬೆಳೆಸೋದ್ರೆ ಐ ಥಿಂಕ್ ಟೈಮ್ ಟೇಬಲ್ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಎರಡನೇ ಕ್ವಶನ್ ಬಂದುಬಿಟ್ಟು, ಟೈಮ್ ಟೇಬಲ್ ನಿಮಗೆ ನೀಡ್ ಇದೆನಾ? ಎಸ್. ನೀವು ಇವಾಗ ಏನಾದರೂ 10th ಓದ್ತಾ ಇದ್ದರೆ, ಸೆಕೆಂಡ್ ಇಯರ್ ಓದ್ತಾ ಇದ್ದರೆ, ಅಂದರೆ PUC ಓದ್ತಾ ಇದ್ದರೆ, ಅಥವಾ ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ಭಾಳ ಉಪಯುಕ್ತ. ಯಾಕಂದರೆ ನಮ್ಮ ಬಾಡಿ ನಮ್ಮ ಮಾತನ್ನ ಕೇಳೋದಿಲ್ಲ, ನಮ್ಮ ಮೈಂಡ್ ಕೂಡ ನಮ್ಮ ಮಾತನ್ನ ಕೇಳೋದಿಲ್ಲ. ನಾವು ಅನ್ಕೊತಿರ್ತೀವಿ ಓದಬೇಕಂತ, ಕೈಯಲ್ಲಿ ಮೊಬೈಲ್ ಇದ್ದರೆ ಮೊಬೈಲ್ ನೋಡ್ಕೊಂಡು ಕುಂತಿರ್ತೀವಿ. ಅದೇ ಸ್ವಲ್ಪ ಟೈಮ್ ಟೇಬಲ್ ಇದ್ದರೆ ಅದು ಸ್ವಲ್ಪ ಪೇಪರ್ ಮಕ್ ಬರ್ದಂಗೆ ಆಗುತ್ತೆ, ಸ್ವಲ್ಪ ಗೈಡ್ ಮಾಡುತ್ತೆ ಅದು. ಆವಾಗ ಅದಕ್ಕೆ ಓದೋಕ್ಕೆ ಕುಂದಿರ್ಬೋದು. ಸ್ನೇಹಿತರೆ, ಟೈಮ್ ಟೇಬಲ್ ನಿಮ್ಗೆ ಬೇಕಾ ಬೇಡವಾ ಮೊದಲು ಅದನ್ನು ಡಿಸೈಡ್ ಆಗಲಿ. ಬೇಕು ಅಂದಿದ್ರೆ ನೀವು ಏನೇನೆಲ್ಲ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ಮಾಡ್ಕೋಬೇಕು. ನಾನು ಲಾಸ್ಟ್ಗೆ ನಿಮಗೆ ಒಂದು ಡೆಮೋ ಟೈಮ್ ಟೇಬಲ್ ಕೂಡ ಹೇಳ್ತೀನಿ. ಯಾವ ಟೈಮ್ನಲ್ಲಿ ಯಾವ ಸಬ್ಜೆಕ್ಟ್ಸ್ ಓದಬೇಕು, ಯಾವಾಗ ಎದ್ದೇಳಬೇಕು, ಯಾವಾಗ ಮಲ್ಕೋಬೇಕು ಎಲ್ಲ ಹೇಳ್ತೀನಿ. ಮೊದಲನೇದಾಗಿ ಇನ್ನೊಂದು ಕ್ವಶನ್ ಏನು ಕೇಳ್ಕೊಬೇಕಂದ್ರೆ, ನೀವು ಬೆಳಗ್ಗೆ ಓದೋರ ಅಥವಾ ಸಂಜೆ ಓದೋರ ಅಥವಾ ರಾತ್ರಿ ಓದೋರ? ಈ ಕ್ವಶನ್ನ ನೀವು ತಿಳ್ಕೊಬೇಕು. ಯಾಕಂದರೆ ಒಂದು 3-4 ಗಂಟೆ ನೀವು ಲೆಂತ್ ಯಾವ ಟೈಮ್ನಲ್ಲಿ ಓದ್ತೀರಾ. ಇವಾಗ ಕೆಲವೊಬ್ಬರು ಬೆಳಗ್ಗೆ 4 ಗಂಟೆಗೆ ಎದ್ದು ಓದೋಕ್ಕೆ ಇಷ್ಟಪಡ್ತಿರ್ತಾರೆ. ಅವಾಗ ಅವರು ಫುಲ್ ಕಾನ್ಸಂಟ್ರೇಟ್ ಆಗಿ ಓದೋಕ್ಕೆ ಇಷ್ಟಪಡ್ತಿರ್ತಾರೆ. ನಿಮ್ಮ ದಿನದಲ್ಲಿ ನೀವು ಯಾವಾಗ ಫುಲ್ಲು ಕಾನ್ಸಂಟ್ರೇಟ್ ಆಗಿರ್ತೀರಾ? ಮೊದಲನೇ ಕ್ವಶನ್, ನೀವು ಕಾನ್ಸಂಟ್ರೇಟ್ ಯಾವಾಗ ಇರ್ತೀರಿ ಒಂದು ಸ್ವಲ್ಪ ಕ್ವಶನ್ ಮಾಡ್ಕೊಳ್ಳಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಇರ್ತೀನಿ, ಏನು ಓದಿದ್ರು ನನಗೆ ನೆನಪಲ್ಲಿ ಉಳಿಯುತ್ತೆ ಅಂತ ನಿಮ್ಗೆ ಅನಿಸ್ತಿರುತ್ತೆ ನೋಡಿ. ಹಾಗಾದರೆ ನೀವು ಬೆಳಗ್ಗೆ ಓದೋಕ್ಕೆ ಭಾಳಷ್ಟು ಇಷ್ಟಪಡ್ತೀರಿ ಅಂತ ಅರ್ಥ. ಕೆಲವೊಬ್ಬರಿಗೆ ರಾತ್ರಿ ಓದೋದು ಭಾಳಷ್ಟು ಇಷ್ಟ ಇರುತ್ತೆ. ರಾತ್ರಿ 2 ಗಂಟೆ 3 ಗಂಟೆ ಅವ್ರು ಹಂಗೆ ಓದ್ಕೊಂಡು ಕುಂತಿರ್ತಾರೆ. ಹಾಗಾಗಿ ನೀವು ಮೊದಲು ಡಿಸೈಡ್ ಆಗಲಿ, ನೀವು ಯಾವ ಟೈಮ್ನಲ್ಲಿ ಓದಬೇಕು ಅಂದ್ಕೊಂಡಿದ್ದೀರಾ. ನನ್ನ ಪ್ರಕಾರ ಕೇಳಿದರೆ ಬೆಳಗ್ಗೆ ನೀವು 4 ಗಂಟೆ 5 ಗಂಟೆಗೆ ಓದೋದು ಭಾಳಷ್ಟು ಬೆಸ್ಟ್. ಯಾಕೆಂದರೆ ನಿಮ್ಮ ಮೈಂಡ್ ಅವಾಗ ಕಾನ್ಸಂಟ್ರೇಟ್ ಆಗಿರುತ್ತೆ, ಫ್ರೆಶ್ ಇರುತ್ತೆ. ಮತ್ತು ಸಂಜೆ ನೀವು ಸಾಯಂಕಾಲ 4 ಗಂಟೆಯಿಂದ ಓದ್ತೀರಾ. ಮೊದಲು ಅದನ್ನು ಟೈಮ್ ಟೇಬಲ್ನ ಡಿಸೈಡ್ ಮಾಡ್ಕೊಳ್ಳಿ. ನೀವು ಯಾವ ಟೈಮ್ ಸ್ಕೆಡ್ಯೂಲಲ್ಲಿ ಓದಿದರೆ ನಿಮಗೆ ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ಬೋದು. ನೀವು ಹೆಚ್ಚು ನಿಮಗೆ ಹೈಕ್ಯೂ ಲೆವೆಲ್ ಆ ಟೈಮ್ನಲ್ಲಿ ಇರುತ್ತೆ. ಅಂದರೆ ನೀವು ಆ ಟೈಮ್ನಲ್ಲಿ ಓದಿದರೆ ನೀವು ಅದು ಓದಿದ್ದನ್ನು ನೆನ್ಪಿಟ್ಕೋಬೋದು. ಅಂಥ ಟೈಮ್ನ ನೀವು ಗುರುಸ್ಕೊಳ್ಳಿ. ಬೆಳಿಗ್ಗೆ ಆಗಿರಲಿ, ಸಂಜೆ ಆಗಿರಲಿ ಅಥವಾ ರಾತ್ರಿ ಆಗಿರಲಿ. ಇಲ್ಲ, ನಾನು ಭಾಳಷ್ಟು ಒಂದು ಕಾಂಪಿಟೇಟಿವ್ IAS KS ಪ್ರಿಪೇರ್ ಆಗ್ತಾಯಿದ್ದೀನಿ, ನಾನು 10 ಗಂಟೆ 8 ಗಂಟೆ ನಾನು ಓದಲೇಬೇಕು ಅಂದರೆ ನೀವು ಬೆಳಗ್ಗೆನೂ ಓದಬೇಕು, ಸಂಜೆನೂ ಓದಬೇಕು, ಮಧ್ಯಾಹ್ನ ಓದಬೇಕು. ಆ ಟೈಮ್ನಲ್ಲಿ ನೀವು ಕಾನ್ಸಂಟ್ರೇಷನ್ ಬರ್ಸ್ಕೊಂಡು ಓದಲೇಬೇಕಾಗುತ್ತೆ.
ಮೊದಲು ಡಿಸೈಡ್ ಆಗಿರಿ, ನೀವು 10th 12th ಆಗಿದ್ರೆ ಯಾವ ಟೈಮ್ನಲ್ಲಿ ಓದಿದರೆ ನನಗೆ ಭಾಳಷ್ಟು ಹೆಲ್ಪ್ ಆಗ್ಬೋದು ಅಂತ. ಸ್ನೇಹಿತರೆ, ನಿಮ್ಮ ಮೈಂಡ್ ಫ್ರೆಶ್ ಇರೋದನ್ನು ನೀವು ಕಂಡುಹಿಡ್ಕೊಳ್ಳಿ. ಇವಾಗ ನಾನು ಒಂದು ಡೆಮೋ ಟೈಮ್ ಟೇಬಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೆಮೋ ಟೈಮ್ ಟೇಬಲ್ ಹೇಳೋದಕ್ಕಿಂತ ಮುಂಚೆ ಒಂದು ನಿಮಗೆ ಟೈಮ್ ಟೇಬಲ್ ಬಗ್ಗೆ ಇರೋಂಥ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ. ಈ ಟೈಮ್ ಟೇಬಲ್ ನಿಮ್ಗೆ ಯಾರೂ ಹೇಳ್ಕೊಡೋದಿಲ್ಲ, ಯಾರು ಹೇಳಿರೋದು ಅಂದ್ಕೊಂಡಿನಿ, ಹೇಳಿದರೆ ಗೊತ್ತಿಲ್ಲ, ಹೇಳಿದ್ರೆ ಹೇಳಿರ್ಬೋದು. ನೀವು ಟೈಮ್ ಟೇಬಲ್ನ ಹೇಗೆ ಪ್ರಿಪೇರ್ ಮಾಡಬೇಕಂದ್ರೆ 2 ಟೈಪ್ನಲ್ಲಿ ಪ್ರಿಪೇರ್ ಮಾಡಬೇಕು. ಒಂದು ಶಾರ್ಟ್ ಟೈಮ್ ಟೇಬಲ್, ಒಂದು ಲಾಂಗ್ ಟೈಮ್ ಟೇಬಲ್ ಅಂತ. ಲಾಂಗ್ ಟೈಮ್ ಟೇಬಲ್ ಅಂದರೆ ವೀಕ್ಲಿ ಮಂತ್ಲಿ ಆಗಲ್ಲ. ಲಾಂಗ್ ಟೈಮ್ ಟೇಬಲ್ ಅಂದರೆ ನೀವು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎದ್ದೇಳ್ತೀರಿ ಅಷ್ಟರಿಂದ ನೀವು ಇವಾಗ ಬೆಳಗ್ಗೆ 5 ಗಂಟೆಗೆ ನೀವು ಎದ್ದೇಳ್ತೀರಿ ಅಂದರೆ ಬೆಳಗ್ಗೆ 7 ಗಂಟೆ ತನಕ ನೀವು ಓದ್ತೀರಿ ಅಂತ ಅಂದ್ಕೊಳ್ಳಿ. ಅಲ್ಲಿ 2 ಅವರ್ಸ್ ಇರುತ್ತಲ್ಲ, ಆ 2 ಅವರ್ಸ್ನ ನೀವು ಲಾಂಗ್ ಟೈಮ್ ಟೇಬಲ್ ಹಾಕಬೇಕು. 2 ಗಂಟೆ ನಾನು ಎದ್ದು ಬೆಳಗ್ಗೆ ಓದಲೇಬೇಕು, ಇದು ಲಾಂಗ್ ಟೈಮ್ ಟೇಬಲ್. ಆಮೇಲೆ 9 ರಿಂದ 1 ಗಂಟೆ ನಾನು ಕಾಲೇಜ್ಗೆ ಹೋಗಬೇಕು, ಇದು ಲಾಂಗ್ ಟೈಮ್ ಟೇಬಲ್. 4 ಗಂಟೆಯಿಂದ 8 ಗಂಟೆವರೆಗೂ ನಾನು ಓದಬೇಕು. ರಾತ್ರಿ 10 ಗಂಟೆಯಿಂದ 12 ಗಂಟೆ ತನಕ ನಾನು ಪ್ರಾಕ್ಟೀಸ್ ಮಾಡಬೇಕು. ಇದೆಲ್ಲ ಲಾಂಗ್ ಟೈಮ್ ಟೇಬಲ್. 2 ಗಂಟೆ 3 ಗಂಟೆ ನೀವು ಲಾಂಗ್ ಅವರ್ಸ್ನ ಹಾಕ್ಕೊಂಡು ಹೋಗೋದು. ಅದರಲ್ಲಿ ಯಾವುದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ಇರಲ್ಲ. ಇದನ್ನು ಮಾಡೋದ್ರಿಂದ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ. ನನ್ನಲ್ಲಿ ಎಷ್ಟು ಟೈಮ್ ಇದೆ, ಎಷ್ಟು ನಾನು ಅದನ್ನು ಬಳಸ್ಕೋಬೋದು ಅನ್ನೋದು ನಿಮಗೆ ಒಂದು ಗ್ರಿಪ್ ಸಿಗುತ್ತೆ. ಬ್ಲೂ ಪ್ರಿಂಟ್ ಟೈಮ್ ಟೇಬಲ್ ಸಿಗುತ್ತೆ. ನಾನು ಇಷ್ಟು ಗಂಟೆ ತನಕ ನಾನು ಓದೋಕ್ಕೆ ಫ್ರೀ ಇದ್ದೀನಿ, ಇದು ನಿಮಗೆ ಗೊತ್ತಾಗುತ್ತೆ. ಈ ಲಾಂಗ್ ಟೈಮ್ ಟೇಬಲ್ನ ನೀವು ಸೈಡ್ಗೆ ಇಟ್ಬಿಡ್ರಿ. ಈಗ ಬರೋಣ ಶಾರ್ಟ್ ಟೈಮ್ ಟೇಬಲ್ಗೆ. ಶಾರ್ಟ್ ಟೈಮ್ ಟೇಬಲ್ ಏನಂದರೆ ನೀವು ಪ್ರತಿಯೊಂದೂ 5-10 ನಿಮಿಷ ಕೂಡ ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವು. ನೀವು ಇವಾಗ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀರ ಅಂತ ಅಂದ್ಕೊಳ್ಳೋಣ. ಮೊದಲನೇದಾಗಿ ನೀವು ಎದ್ದೇಳೋದು ಯಾವಾಗ ಮತ್ತು ರಾತ್ರಿ ಮಲಗೋದು ಯಾವಾಗ, ಆ ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ಕಷ್ಟ ಆಗುತ್ತೆ, ಬೆಳಗ್ಗೆ ಬೇಗ ಎದ್ದೇಳೋದು ಕಷ್ಟ ಆಗುತ್ತೆ, ರಾತ್ರಿ ಆ ಟೈಮ್ನಲ್ಲಿ ಮಾಡ್ಕೊಳೋದು ಕೂಡ ಕಷ್ಟ ಆಗುತ್ತೆ. ಆದರೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. 21 ಡೇಸ್ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಆಮೇಲೆ ನಿಮಗೆ ಅದು ಹ್ಯಾಬಿಟ್ ಆಗುತ್ತೆ. ಇದು ಕೂಡ ಒಂದು ರೂಲ್ ಇದೆ. ನೀವು 21 ಡೇಸ್ ಅದನ್ನು ಫಾಲೋ ಮಾಡಿ. ಬೆಳಗ್ಗೆ ನೀವು 5 ಗಂಟೆಗೆ ಎದ್ದೇಳ್ತೀರ ಅಂತ ಅಂದ್ಕೊಳ್ಳೋಣ. ಬೆಳಗ್ಗೆ 5 ಗಂಟೆಗೆ ಎದ್ದರೆ 5 ಗಂಟೆಯಿಂದ 6 ಗಂಟೆವರೆಗೂ ಅಂದರೆ ನೀವು ಫಸ್ಟಿಗೆ 15 ಮಿನಿಟ್ಸ್ ನೀವು ಬ್ರೇಕ್ ತೊಗೊಂಡು ನಿಮ್ಮ ಬಾತ್ರೂಮ್ ಎಲ್ಲ ಮುಗಿಸ್ಕೋಬೋದು. ಬೆಳಗ್ಗೆ 5:15 to 6 ನಿಮಗೆ ಭಾಳಷ್ಟು ಟಫ್ ಸಬ್ಜೆಕ್ಟ್ ಯಾವುದಿರುತ್ತೆ, ಥಿಯರಿ ಸಬ್ಜೆಕ್ಟ್, ಆ ಸಬ್ಜೆಕ್ಟ್ನ ನೀವು ಓದಿ. ಆ ಸಬ್ಜೆಕ್ಟ್ ಅಂದರೆ ನಿಮಗೆ ಆಗ್ತಾ ಇರಲ್ಲ, ಫುಲ್ ಟಫ್ ಇರುತ್ತೆ, ಬರೀ ಥಿಯರಿ ಸಬ್ಜೆಕ್ಟ್ ಇರುತ್ತೆ. ಆ ಸಬ್ಜೆಕ್ಟನ್ನ ನೀವು ಆ ಟೈಮ್ನಲ್ಲಿ ಓದಿ. ಆವಾಗ ನೀವು ಆ ಸಬ್ಜೆಕ್ಟ್ನಲ್ಲಿ ಟಾಪ್ ಮಾಡಿದ್ರು ಮಾಡ್ಬೋದು. ಯಾಕಂದರೆ ಬೆಳಗ್ಗೆ ಓದಿದ ತಕ್ಷಣ ನಿಮ್ಮದು ಅಲ್ಲಿ ಮೈಂಡ್ ಫ್ರೆಶ್ ಇರುತ್ತೆ, ನಿಮಗೆ ಕಾನ್ಸಂಟ್ರೇಟ್ ಬರುತ್ತೆ, ನೀವು ಆ ಸಬ್ಜೆಕ್ಟ್ ಭಾಳಷ್ಟು ಇಂಟ್ರೆಸ್ಟೆಡ್ ಆಗ್ತೀರಿ ಆ ಸಬ್ಜೆಕ್ಟ್ನಲ್ಲಿ. ಮತ್ತು ನೀವು 6 ಗಂಟೆಯಿಂದ 7 ಗಂಟೆವರೆಗೂ ಒಂದು ಯಾವುದಾದ್ರೂ ಸಬ್ಜೆಕ್ಟ್, ಆ ಸಬ್ಜೆಕ್ಟ್ನ ನೀವು ಓದ್ಕೊಳ್ಬೇಕು. ಬೆಳಗ್ಗೆ ನೀವು ಆದಷ್ಟು ಥಿಯರಿ ಸಬ್ಜೆಕ್ಟ್ನ ಓದ್ಕೊಳ್ಳಿ. ಥಿಯರಿ ಸಬ್ಜೆಕ್ಟ್ನ ನೀವು ಬೆಳಗ್ಗೆ ಓದ್ಕೊಳ್ಳಿ. ಆಮೇಲೆ ನೀವು ಇವಾಗ ಕೆಲವೊಬ್ಬರಿಗೆ 9 to 4ವರೆಗೂ ಅವ್ರ ಸ್ಕೂಲ್ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ 9 to 2 ಅಷ್ಟೇ ಕಾಲೇಜ್ ಇರುತ್ತೆ. ನಿಮಗೆ ಟೈಮ್ ಎಲ್ಲೆಲ್ಲಿ ಫ್ರೀ ಸಿಗುತ್ತೆ, ಇವಾಗ 2 ನಿಂದ 3 ತನಕ ನೀವು ಊಟ ಪಾಠ ಮಾಡಿಕೊಂಡು 3 ನಿಂದ ನೀವು ಕೂಡ್ಬೋದು ಓದೋಕ್ಕೆ. ಅಥವಾ ನೀವು 3 to 4 ಒಂದು ಸೋಷಿಯಲ್ ಮೀಡಿಯಾ ಈ ರೀತಿ ನಿಮ್ಮ ಮೊಬೈಲ್ ಎಲ್ಲ ಯೂಸ್ ಮಾಡ್ಕೋಬೋದು. ಪ್ರತಿಯೊಂದನ್ನು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಬರೀ ಓದೋಕ್ಕಷ್ಟೇ ಟೈಮ್ ಟೇಬಲ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಫಾಲೋ ಮಾಡೋದಾಗಲ್ಲ. ನೀವು ಮೊಬೈಲ್ ಯೂಸ್ ಮಾಡೋದು ಅದು ಕೂಡ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಕ್ರಿಕೆಟ್ ಆಡ್ತೀರಾ, ಅದು ಕೂಡ 1 ಅವರ್ ಬಿಟ್ಕೊಳ್ಳಿ. ಈ ರೀತಿ ಟೈಮ್ನ ಸ್ಕೆಡ್ಯೂಲ್ನ ಮಾಡ್ಕೊಂಡು ಹೋಗ್ರಿ. ಸಂಜೆ ನೀವು ನಾನು 4:15 ಒಂದು ಡೆಮೋ ಹೇಳೋಕ್ಕೆ ಇಷ್ಟಪಡ್ತೀನಿ. 4:15 5:30 ನಿಮಗೆ ಭಾಳಷ್ಟು ಈಸಿ ಸಬ್ಜೆಕ್ಟ್ ಯಾವುದಪ್ಪ, ಇವಾಗ ಕನ್ನಡ ಆಗಿರಲಿ, ಇಂಗ್ಲೀಷ್, ಇವುಗಳ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು ಅಂತ ನಾವು ಭಾಳಷ್ಟು ಅದನ್ನು ಈಸಿ ತಗೊಂಡಿರ್ತೀವಿ. ಏನು ಓದ್ಬಿಡು ಇಂಥ ಸಬ್ಜೆಕ್ಟ್ನ ನೀವು ಯಾವಾಗ 4 ಗಂಟೆಯಿಂದ 5 ಗಂಟೆವರೆಗೂ ನೀವು ಓದ್ಕೊಂಡ್ರೆ, ಅಥವಾ 4:15 5:30 ತನಕ ನೀವು ಓದ್ಕೊಂಡ್ರೆ, ಆವಾಗ ನಿಮ್ಮ ಮೈಂಡ್ ಸ್ವಲ್ಪ ನಿಮ್ಮ ಸ್ಕೂಲಿಗೆ ಹೋಗಿ ಕಾಲೇಜ್ಗೆ ಹೋಗಿ ಸ್ವಲ್ಪ ಸ್ಟ್ರೇನ್ ಆಗಿರುತ್ತೆ, ಅದು ಡೌನ್ ಆಗುತ್ತೆ. ಅದನ್ನು ನೀವು ಓದೋದ್ರಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. 5:30 6:30 ನೀವು ಒಂದು ಟಫ್ ಸಬ್ಜೆಕ್ಟ್ನ ಓದ್ಕೋಬೋದು. ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದನ್ನು ಓದ್ಕೋಬೋದು. ಮತ್ತು ನೀವು ಸಂಜೆ ರಾತ್ರಿ ಮಲಗೋ ಟೈಮ್ನಲ್ಲಿ ಇವಾಗ 9 ಗಂಟೆಗೆ ನಿಮ್ಮದು ಊಟ ಆಯ್ತು ಅನ್ಕೋ, 9 ಗಂಟೆಯಿಂದ 10 11 ತನಕ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಯಾವ ಸಬ್ಜೆಕ್ಟ್ ಅಂದರೆ ಅಕೌಂಟೆನ್ಸಿ, ಮ್ಯಾಥ್ಸ್, ಈ ರೀತಿ ಸ್ಟ್ಯಾಟಿಸ್ಟಿಕ್ಸ್, ಈ ರೀತಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಸ್ನೇಹಿತರೆ, ಈ ರೀತಿ ಡೆಮೋ ಟೈಮ್ ಟೇಬಲ್ ನಾನು ಹೇಗೆ ಹಾಕೋದು ಅಂತಂತ ಬೇಕಾದರೆ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ತಿಳಿಸ್ಕೊಡ್ತೀನಿ. ನೀವು ಟೈಮ್ ಸ್ಕೆಡ್ಯೂಲ್ನ ಹೇಗೆ ಮಾಡ್ಕೋಬೋದು. 9 to 4 ನಿಮ್ಮ ಸ್ಕೂಲ್ ಇದ್ದರೆ, ಅಥವಾ 9 to 2 ನಿಮ್ಮ ಕಾಲೇಜ್ಗಳಿದ್ದರೆ ಹೇಗೆ ಮಾಡ್ಕೊಳೋದು ಅಂತ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ಬರೋಣ ಕೊನೆ ವಿಷಯಕ್ಕೆ. ಸ್ನೇಹಿತರೆ, ಟೈಮ್ ಟೇಬಲ್ ಮಾಡೋದು ಭಾಳ ದೊಡ್ಡ ಕೆಲಸ ಅಲ್ಲ. ಟೈಮ್ ಟೇಬಲ್ ಎಲ್ಲರೂ ಮಾಡ್ತಾರೆ. ಅದನ್ನು ಫಾಲೋ ಮಾಡೋದು ಹೇಗೆ, 2-3 ದಿನ ನೀವು ಫಾಲೋ ಮಾಡಿದ್ಮೇಲೆ ಅನಿಸುತ್ತೆ ನನಗೆ ಅಡ್ಜಸ್ಟ್ ಆಗಲ್ಲ ಬಿಡಪ್ಪ, ಈ ರೀತಿ ನಾವು ಟೈಮ್ಗೆಲ್ಲ ಆಫರ್ ಆಗಲ್ಲ, ಯಾವ ಮನಸ್ಸು ಬರ್ತಾ ಅವ ಮಾಡ್ತೀವಿ. ಈ ರೀತಿ ನೀವು ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಲೇದಿ ಬರೋಕ್ಕಾಗುತ್ತೆ, ಟೈಮ್ ಟೇಬಲ್ನ ಫಾಲೋ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ನೀವು ಟೈಮ್ ಟೇಬಲ್ ಹಾಕೊಂಡ್ಮೇಲೆ ಅದನ್ನು ಫಾಲೋ ಮಾಡಲೇಬೇಕು. ನಿಮ್ಮ ಮೈಂಡ್ಗೆ ಸ್ಟ್ರೇನ್ ಆಗುತ್ತೆ, ಈ ಟೈಮ್ ಟೇಬಲ್ ಆಗಲ್ಲ. 21 ಡೇಸ್ ಅದನ್ನು ಟ್ರೈ ಮಾಡಿ. ಯಾಕಂದರೆ ನೀವು ಯಾವುದೇ ಕೆಲಸನ ಟ್ರೈ ಮಾಡಲಿಲ್ಲ ಅಂದರೆ ಆ ಕೆಲಸ ನಿಮಗೆ ಮುಗಿಸೋದೇ ಆಗಲ್ಲ. ನೀವು ಟ್ರೈ ಮಾಡಿ, ನಿಮ್ಮ ಮೈಂಡ್ಗೆ ಹೇಳ್ರಿ, ನಾನು ಒಬ್ಬ ಡಿಫ್ರೆಂಟ್ ಪರ್ಸನ್, ನಾನು ಏನು ಬೇಕಾದರೂ ಮಾಡ್ಬೋದು, ಇಡೀ ವರ್ಲ್ಡಲ್ಲಿ ನಾನು ಏನು ಬೇಕಾದರೂ ಸಾಧಿಸ್ಬೋದು, ನಾನು ಅಂದ್ಕೊಂಡಿದ್ದ ಗೋಲ್ ನಾನು ರೀಚ್ ಆಗ್ಬೋದು. ಈ ಟೈಮ್ ಟೇಬಲ್ ನನಗೆ ಹೆಲ್ಪ್ ಮಾಡುತ್ತೆ.
ದಯವಿಟ್ಟು ನನ್ನ ಜೊತೆ ಸಹಕರಿಸಿ. ಈ ರೀತಿ ನಿಮ್ಮ ಮೈಂಡ್ಗೆ ಹೇಳಿ, ನಾನು ಒಂದು ಡಿಫ್ರೆಂಟ್ ಪರ್ಸನ್ ಅಂತ ಹೇಳಿ. ನಿಮ್ಮ ಮೈಂಡ್ ಇದಾಗಲ್ಲಪ್ಪ ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸ್ತಿರುತ್ತೆ ನೋಡು, ಅದು ಆಗುತ್ತಪ್ಪ ಅಂತ ಅನ್ಬೇಕು. ಇದು ಹಾಗೇ ಆಗುತ್ತೆ ನಿಮ್ಮ ಕೈ, ನಾನು ಮಾಡ್ತೀನಿ. ಈ ರೀತಿ ನೀವು ನೀವೇ ಪಾಸಿಟಿವ್ ಆಗಿರಿ. ನೀವು ಅಫರ್ಮೇಷನ್ಸ್ ಕೂಡ ಒಂದು ವೀಡಿಯೋ ಮಾಡಿದ್ದೀನಿ, ಅದು ಬೇಕಾದರೆ ವೀಡಿಯೋ ನಿಮಗೆ ಲಿಂಕ್ ಮೇಲೆ ಸಿಗುತ್ತೆ, ಆ ವಿಡಿಯೋ ನೋಡಿ. ಈ ರೀತಿ ನೀವು ಅಫರ್ಮೇಷನ್ಸ್ ಅನ್ಕೊಂತ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ನೀವು ಆ ಟೈಮ್ ಟೇಬಲ್ ಒಂದು 21 ಡೇಸ್ ಫಾಲೋ ಮಾಡ್ಕೊತ ಹೋದರೆ ನಿಮಗೆ ಅದು ಹ್ಯಾಬಿಟ್ ಆಗ್ತಾ ಹೋಗುತ್ತೆ. ನಿಮಗೆ ಓದೋದು ಹ್ಯಾಬಿಟ್ ಆದರೆ ನಿಮ್ಗೆ ಬಿಡಿಸೋರು ಯಾರು ಇರೋಲ್ಲ, ಆ ರೀತಿ ನೀವು ಓದೋಕ್ಕೆ ಕೂಡ್ತೀರಿ. ಸ್ನೇಹಿತರೆ, ಇದಿಷ್ಟು ವಿಡಿಯೋ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ವಿಡಿಯೋಗೆ ಅನಿಸ್ತಂತ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತು ಅದ್ರ ಪಕ್ಕ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂದರೆ ನಿಮಗೆ ಹೆಲ್ಪ್ಫುಲ್ ಆಗಿಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ನೇಹಿತರೆ, ಟೈಮ್ ಟೇಬಲ್ ವಿಡಿಯೋ ಇದೇ ಕೊನೆ ಅಲ್ಲ, ಇನ್ನೂ ನಿಮಗೆ ಸೀರೀಸ್ ಆಫ್ ಟೈಮ್ ಟೇಬಲ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಟೈಮ್ ಸಿಕ್ಕಾಗೆಲ್ಲ ವೀಡಿಯೋಸ್ಗಳನ್ನು ಮಾಡಿ, ಬೇಕಾದರೆ ನೋಟ್ಬುಕ್ನಲ್ಲಿ ಟೈಮ್ ಟೇಬಲ್, ನನ್ನ ಟೈಮ್ ಟೇಬಲ್, ಈ ರೀತಿ ಎಲ್ಲ ನಿಮಗೆ ನೆಕ್ಸ್ಟ್ ಸೀರೀಸ್ನಲ್ಲಿ ತೋರಿಸ್ತೀನಿ. ಹಾಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಅದ್ರ ಪಕ್ಕಕ್ಕೆ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಟಿಫಿಕೇಶನ್ ಬರುತ್ತೆ, ಯಾವುದೇ ವಿಡಿಯೋ ಬಿಟ್ಟರೆ ನೀವು ಅದನ್ನು ಮಿಸ್ ಮಾಡದೆ ನೋಡ್ಬೋದು. ಸ್ನೇಹಿತರು, ನೋಡೋಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದ, ನಮಸ್ತೆ, ಜೈ ಹಿಂದ್, ವಂದೇ ಮಾತರಂ, ಥ್ಯಾಂಕ್ ಯು.